ಸಿಮೆಂಟ್ ಹಾಕಿ ಸ್ವಚ್ಛ ಮಾಡಿ ಬರ್ಬೋದು ಮಾಡಿ ಆ ಬಿಸಿಲಿನ ತಾಪಮಾನ ಎಷ್ಟಾಗಿತ್ತಂದ್ರೆ ಹೇಳ್ಕೊಳ್ಳಾರ. ಅದಕ್ಕೆ ನಿಮ್ಗೆ ಒಂದಿಷ್ಟು ದಿನ ಬರೋಬ್ಬರಿ ವ್ಯವಸ್ಥೆ ಮಾಡ್ಬಿಟ್ಟು ನೀವು ಮನೆ ಬಿಟ್ಟು ಹೊರಗೆ ಬರ್ಬಾರ್ದು. ಹಂಗೆ ಮಾಡ್ತೀನಿ ಕರೋನಾ ಆವರಿಸ್ಬಿಡ್ಬೇಕು. ಕೈ ತೊಳ್ಕೊಳಕ್ಕೆ ಬಾಯಿಗೆ ಕೆಟ್ಟದನ್ನು ಮಾತಾಡಬೇಡಿ, ಕೆಟ್ಟದನ್ನು ಅಳವಡಿಸ್ಕೋಬೇಡ್ರಿ ಅಂತೇಳಿ ಬಾಯಿಗೆ ಮಾಸ್ಕ್ ಹಾಕಿ ಕೆಟ್ಟದನ್ನು ನೋಡಬೇಡ್ರಿ ಅಂತ ಮಹಾತ್ಮ ಗಾಂಧಿ ಚಿತ್ರ ಇಟ್ಟು ಇವರು ಮಂಗಗಳಾಗಿತ್ತು. ಎಲ್ಲಾರ ಒಂದಿಷ್ಟು ಅವ್ರು ಏನಪ್ಪ ಅಂತ ಸತ್ಯಾಗ್ರಹ ಅಂತಂದ್ರೆ ಹೇ ರಾಮ್ ಅಂತೇಳಿ ಕುತ್ಕೊಂಡಾರ. ನೆಲದಾಗ ಕುಂತಾರ. ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಳುಗಾಗಿಟ್ಟಾರ. ಅವರು ತುಂಡು ಬಟ್ಟೆ ಬಿಟ್ಟಾರ, ಇಷ್ಟ ಬಿಟ್ಟಾರ, ಬರಮೇಲೆ ಫಕೀರಾಗಿ ಅಡ್ಡಾಡ್ಯಾರ. ಅವರೆಲ್ಲ ಅವರು ಸಂಚಾರ ಮಾಡಿದಾರೆ. ಅವ್ರು ಭಾಳ ಅಂದ್ರೆ ಖುಷಿ 15,000 ಅಡ್ಡಾಡಿರ್ಬೇಕು ಅನ್ಸುತ್ತೆ. 19,000 ಅಡ್ಡಾಡ್ಯಾರ. ಅವ್ರು ಸಂಚಾರ ಮಾಡ್ಯಾರ ಪಾದಯಾತ್ರೆ. ಆದ್ರೆ ನಾನು ಇಲ್ಲಿವರೆಗೆ ಅಂದ್ರೆ ಒಂದು 12,000 ಕಿಲೋಮೀಟರ್ ಅಡ್ಡಾಡಿಲ್ಲ. ಇಲ್ಲಿವರೆಗೆ 12,000 ಭಾಳ ಅಡ್ಡಾಡಿಲ್ಲ. ಭಾಳ ಅಡ್ಡಾಡಿಲ್ಲ, ಬರೀ 12,000 ಅಡ್ಡಾಡಿನಿ. ನಂದೊಂದು ಸೈಕಲ್ ಐತಿ, ಹಸಿರು ಸೈಕಲ್ ಐತಿ. ಆ ಸೈಕಲನ್ನು ಹೊಡ್ಕೊಂಡು ಹೋಗ್ತೀವಿ. ಯಾಕೆ ಹೋಗ್ತೀನಿ ಅಂದ್ರೆ ಇವತ್ತು ದಿಮಾಂಡ ಕರೋನಾ ಬಗ್ಗೆ ಹೇಳ್ತಿಲ್ಲ, ಅದಕ್ಕೆ ಪರಿಸರ ಉಳಿಸ್ಬೇಕು, ಪರಿಸರವನ್ನು ಬಳಸ್ಬೇಕು. ಹೂ ಹಾಕ್ತಿಲ್ಲ, ದೇವರಿಗೆ ಹೂ ಬೈತೀವಿ. ಒಂದು ಗಿಡ ಹಾಕಿ ಹೂವಿನ ಗಿಡ ಬಂದು ಚಂದ ಹೂವಿನ ಗಿಡ ಬೆಳೆಸ್ತೀವಿ. ಆಮೇಲೆ ಬೇರೆ ಬೇರೆ ಗಿಡ ಬೆಳೆಸ್ತೀವಿ. ಸಂರಕ್ಷಣೆ ಮಾಡಿ, ಎಲ್ಲಿ ಹರಿಬೇಡಿ, ಬೆಂಕಿ ಹುರಿಬೇಡಿ. ಅವ್ರು ಚಲೋತ್ನಾಗ ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತೀವಿ. ಅದೆಲ್ಲ ಏನೆಲ್ಲ ವೀಕ್ಷೆ ಇದ್ದಿಲ್ಲ. ನಮ್ಗೆ ಅದನ್ನು ಕೊಡು, ಇದನ್ನು ಕೊಡು, ಇದಿಷ್ಟು ಆಧಾರ ವರ್ಷ ಕಾಯ್ಲಿಕ್ಕಂತ ಚಲೋದು ಏನು ಸ್ವಲ್ಪ ಏನೇನು ಕೇಳೇನು ನೀರು ಸತೆ ಹಾಕೋದಿಲ್ಲ. ನಾವು ಹಾಕ್ಬೇಕು ಅಷ್ಟೇ. ನಾವು ಹೋಗಿ ತಿಳ್ಕೊಂಡು ಬುದ್ಧಿ ಉಳಿದಲ್ಲ ಎಲ್ಲ ಅರ್ಥ ಮಾಡ್ಕೊತೀವಿಲ್ಲ. ನಾವು ತಿಳ್ಕೊಂಡು ಅವ್ರು ವ್ಯಾಪಾರ ಜೊತೆ ಮಾಡಿದ್ರೆ ಅದು ನಮ್ಗೆ ಸಂರಕ್ಷಣೆ ಮಾಡ್ತೀವಿ. ಅದು ಬೆಳೆಸಿಗಲ್ಲ ಕಮ್ಮಿ ಅಂದರೂ ನನಗೆ ಅನಿಸಿದ ಪ್ರಕಾರ 50 ವರ್ಷ 1000 ವರ್ಷ ಬದುಕಿತ್ತು. ನಾವೇನಾದ್ರು ಬದುಕಿತ್ತು ನಮ್ಗೆ ಮುಗಿದ 50-50 ಪ್ಲಸ್ ಹಾಫ್ ಸೆಂಚುರಿ ಮಾಡ್ತೀವಿ. ಬಡಿ ಅಲ್ಲಿಗೆ ಫ್ಯಾನ್ ಚಲೋತ್ತು ಕುಂದ್ರಾಕ ಬರೋಂಗಿಲ್ಲ, ನಡೆಯಾಕ ಬರೋಲ್ಲ. ಆಂಗ್ಲಕ್ಕೆ ಕಾಯ್ಬಿಡ್ತೀವಿ ನಾವೆಲ್ಲ. ಅದಕ್ಕೆ ಹಿತಮಿತವಾದ ಮಾತುಗಳಿರಲಿ, ಹಿತಮಿತವಾದ ಆಹಾರ ಸೇವನೆ ಮಾಡೋಣ, ಹಿತಮಿತವಾಗಿ ನಡೆಯೋಣ, ಹಿತವಾದ ವಿಚಾರಗಳನ್ನು ಅಳವಡಿಸ್ಕೊಳ್ಳೋಣ. ಮತ್ತು ಏನಪ್ಪ ಅಂದ್ರೆ ದಾರ್ಯಾಗ ಪ್ರಾಣಿಗಳು ಸ್ವಲ್ಪ ಸಾಧ್ಯವಷ್ಟು ಅವರು ತೆಗೆದು ಹಾಕಿ ಮೊದಲು ಹಾಕಿ ಪ್ರಾಣಿಗಳನ್ನು ಪಕ್ಷಿಗಳನ್ನು ಭಾಳ ಚೆನ್ನಾಗಿ ಕಾಪಾಡಬೇಕಾಗಿತ್ತು. ಯಾಕಂದ್ರೆ ಅವ್ರ ಮನಸ್ಸು ಹತ್ತಿಯಾಗಿರ್ಬೇಕು, ಮನಸ್ಸು ಸ್ವಚ್ಛಂದ ಆಗಿರ್ಬೇಕು. ನಾವು ಏನಾದರೂ ಅಷ್ಟು ಆಕಳ ನೋಡ್ರಿ, ಆಕಳ ಸಗಣಿ ಕೊಡ್ತೈತಿ, ಹಾಲು ಕೊಡ್ತೈತಿ, ಎಲ್ಲ ಕೊಡ್ತೈತಿ. ನಾವೇನು ಕೊಡ್ತೀವಿ ರೀ? ನೀರು ನಮಗಾಗಿ ಒಂದು ಪಕ್ಷಿ ಇಟ್ಕೊಂಡು ನಾವೇನು ಹರಿವು ನೀರು ನಮಗೇ ಇಟ್ಟವೆಲ್ಲ, ನಮಗಾಗೆ ಬದುಕವೆಲ್ಲ. ಹೌದಲ್ಲ ನೋಡಿ, ಡ್ರೆಸ್ ಎಲ್ಲ ನಾವು ಭಾಳ ನೊಂದ್ಕೊಂಡು ಹೇಳಾಗ್ತೀವಿ. ನಾವು ಕಲಿಯಾಗ ನಿಮ್ಗೆ ಇನ್ಸಿಸ್ತು, ನಮ್ಗೆ ಇದ್ದಿದ್ದಿಲ್ಲ. ನಾವೇನು ಬೇಜಾರು ಪಟ್ಕೊಂಡಿಲ್ಲ. ಆದ್ರೆ ಈಗಿನ ಮಕ್ಕಳು ಇಷ್ಟೆಲ್ಲ ಇದು ಚಂದ ಸಾಲಿಗೆ ಬರಲಿಲ್ಲ. ಅದು ಒಂದು ನನಗೆ ಇಷ್ಟೆಲ್ಲ ಹಾಲು ಕೊಡ್ತಾರೆ, ಹಣ್ಣು ಕೊಡ್ತಾರೆ, ಮತ್ತು ಹತ್ತಿನೂ ಕೊಡಾಕ್ತಾರೆ. ಪೌಷ್ಟಿಕ ಇಲ್ಲಿ ಮಕ್ಕಳು ತಿಂಡಿ ಚಲೋ ಆಗಲಿ ಅಂತೇಳಿ ಇಷ್ಟೆಲ್ಲ ಒಳ್ಳೆ ಸವಲತ್ತು ಕೊಟ್ಟರೆ ನಿಮ್ಮ ಡ್ರೆಸ್ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ನಾನು ಡ್ರೆಸ್ ಹಾಕ್ಸ್ಕೊಂಡು ಯಾಕೆ ಸಾಲಿಗೆ ಹೋಗ್ಬಾರ್ದು ಅಂತೇಳಿ ನಾನು ಮೊನ್ನೆ ಯಾಕೆ ಕ್ಲಾಸ್ ಹಚ್ಬಾರ್ದು ಅನಿಸುತ್ತೆ ನಮ್ಗೆ. ಅಂದ್ರೆ ಅಷ್ಟೇ ಒಂದು ಶಿಕ್ಷಣ ಚಲೋ ಮಾಡ್ತೈತಿ. ಈಗ ಎಲ್ಲ ರೀತಿ ಸೌಕರ್ಯ ಕೊಟ್ಟಾರ ನಮಗಿಂತವಾಗ. ಯಾಕೆಂತಾರೆ